ಬರ ಅಥವಾ ಪ್ರವಾಹ ಪರಿಹಾರ ಹಣ ದುರುಪಯೋಗ ಕಳೆದ ಸರ್ಕಾರದಲ್ಲಿ ಆಗಿದೆ. ಅನರ್ಹರಿಗೆ, ಯಾರು ಬೆಳೆನೇ ಇಟ್ಟಿಲ್ಲ ಅಂತವರಿಗೆ ಪರಿಹಾರ ಹೋಗಿದೆ. ಯಾರು ಬೆಳೆ ಇಟ್ಟಿದ್ರು ಅವ್ರಿಗೆ ಎಷ್ಟು ಸಿಗಬೇಕಾಗಿತ್ತು ಅಷ್ಟು ಸಿಕ್ಕಿಲ್ಲ. ಇವೆಲ್ಲ ಏನಾಗಿತ್ತು, ಕೆಲವು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿತ್ತು. ಸೊ ರೈತರು ಪರಿಹಾರ ಸಿಗುವಂತಹದ್ದು ಯಾರ್ದೋ ಮರ್ಜಿಯಲ್ಲಿ ಸಿಗಬೇಕಾಗಿತ್ತು. ಈ ಬಾರಿ ನಾವೇನು ಮಾಡಿದ್ದೇವೆ, ಅದನ್ನ ಒಂದು ಹಕ್ಕಾಗಿ ಪರಿವರ್ತನೆ ಮಾಡಿದ್ದೇವೆ. ಪರಿಹಾರ ಸಿಗೋದು ಒಬ್ಬ ರೈತರು ಕೂಡ ಬಂದು ನನಗೆ ಪರಿಹಾರ ಕೊಡಿ ಅಂತ ಅರ್ಜಿ ಕೊಡಬೇಕಾಗಿಲ್ಲ. ಈ ಬಾರಿ ಅವ್ರದ್ದು ನಮ್ಮ ಡೇಟಾ ಬೇಸಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಮಾತ್ರ ಹೇಳಿದ್ದೇವೆ ಬಿಟ್ರೆ, ಪರಿಹಾರಕ್ಕೆ ಅರ್ಜಿ ಕೊಡೋ ವ್ಯವಸ್ಥೆಯನ್ನ ತೆಗೆದುಹಾಕಿ ಅವರಿಗೆ ಇದು ಹಕ್ಕು, ಇದು ಅವರು ರೈತರು ಇದಕ್ಕೆ ಅವ್ರ ಎಂಟೈಟಲ್ಮೆಂಟ್, ಅವರ ಹಕ್ಕನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಪರಿಗಣಿಸಿ. ಯಾಕಂದ್ರೆ ನಾವು ಕೊಡುವಾಗ ಅವ್ರು ಬಂದು ನಮ್ಮನ್ನ ಅಂಗಲಾಚಿ ಕೇಳ್ಕೊಂಡು ಕೊಡುವಂತಹದ್ದು ಗೌರವ ಅಲ್ಲ, ಸ್ವಾಭಿಮಾನ ಅಲ್ಲ. ಯಾರು ಬೆಳೆ ಇಟ್ಟಿದ್ದಾರೆ, ಎಷ್ಟು ಬೆಳೆ ಇಟ್ಟಿದ್ದಾರೆ, ಅದಕ್ಕೆ ತಕ್ಕಂಗೆ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಪೇಮೆಂಟ್ ಆಗಬೇಕು. ನಾವು ಕೊಡೋದು ಏನು ಅವರಿಗೆ ಏನೋ ಭಿಕ್ಷೆ ಕೊಟ್ಟ ಹಾಗೆ ಕೊಡುವಂತಹದ್ದು ಆಗಬಾರ್ದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬಂದು ಕೇಳಬೇಕು, ನಾವು ಅದನ್ನ ಏನೋ ಭಿಕ್ಷೆ ಕೊಟ್ಟಂಗೆ ಕೊಡುವಂತದ್ದು ಆಗಬಾರ್ದು ಅಂತೇಳಿ ನಾವು ನೇರವಾಗಿ ಬೆಳೆ ಸಮೀಕ್ಷೆ ಮಾಹಿತಿ ತಗೊಂಡು, ರೈತರದ್ದು ಆಧಾರ್ ಮಾಹಿತಿ ತಗೊಂಡು ಅವ್ರ ಅಕೌಂಟಿಗೆ ಇವತ್ತು ದುಡ್ಡು ಹಾಕುವಂತ ಒಂದು ಹಕ್ಕಾಗಿ ಇದನ್ನ ಪರಿವರ್ತನೆ ಮಾಡಿದ್ದೇವೆ. ಏನೋ ನಾವು ಅವ್ರು ಬಂದು ಕೇಳಿ ಪಡ್ಕೊಳ್ಳೋದ್ರ ಬದಲಾಗಿ ನಾವಾಗಿ ನಾವು ಕೊಡಬೇಕು ಅಂತ ಟ್ರಾನ್ಸ್ಪರೆಂಟ್ ಆಗಿನೂ ಕೂಡ ಇದನ್ನ ಮಾಡಿ ಸುಮಾರು 33 ಲಕ್ಷ ರೈತರ ಅಕೌಂಟಿಗೆ 628 ಕೋಟಿ ಈಗಾಗಲೇ ಅವರ ಅಕೌಂಟಿಗೆ ಹೋಗಿದೆ. ಮುಂದುವರೆದು ನಾನು ಹೇಳಿದ್ದೇನೆ ಎಲ್ಲ ಅಧಿಕಾರಿಗಳಿಗೆ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ರೈತರ ಅಕೌಂಟಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಅಲ್ಲಿ ಪ್ರಕಟ ಮಾಡಬೇಕು. ಯಾಕಂದ್ರೆ ಯಾರಿಗೋಗಿದೆ, ಯಾರಿಗೋಗಿಲ್ಲ, ಸರಿಯಾಗಿರೋರಿಗೆ ಹೋಗಿದ್ಯಾ, ಇದರಲ್ಲೂ ಏನಾದರೂ ನ್ಯೂನ್ಯತೆ ಇದೆಯಾ, ತಪ್ಪಾಗಿದೆಯಾ, ಇದೆಲ್ಲ ಸಾರ್ವಜನಿಕರ ಮುಂದೆ ತೆಗೆದು ಇಡಬೇಕು ನಾವು.